ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಹಾಯ್ ಲಕ್ಷ್ಮೀ ಪ್ರಕಾಶ್, ಲಚ್ಚೂಸ್ ಪ್ರಪಂಚ. ಲಕ್ಷ್ಮೀ ಪ್ರಕಾಶ್ ನನಗೆ ಒಂಥರ. ಸೊ ಎಸ್ ಗಾಯ್ಸ್, ಫೈನಲಿ ನಮ್ಮ ಬಿಲ್ಡಿಂಗ್ ಇಂದ ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀವಿ. ಅಂಡ್ ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಬಂದ್ಬಿಟ್ಟು ತುಂಬ ಕೇಳಿರೋದು, ಹೇಗೆ ನೀವು ದುಡ್ಡನ್ನ ಡಿವೈಡ್ ಮಾಡಿದ್ರಿ. ಓಕೆ, ಜಾಗ ತಗೊಂಡ್ರಿ, ಒಂದೊಂದು ಫ್ಲೋರ್ 3 ಜನನೂ ಕಟ್ಟಿಸ್ಕೊಂಡ್ರಿ, ಸೊ ಹೇಗೆ ಅಮೌಂಟ್ನ ಡಿವೈಡ್ ಮಾಡಿದ್ರಿ ಅನ್ನೋದೇ ತುಂಬ ದೊಡ್ಡ ಕ್ವೆಶನ್ ಆಗಿತ್ತು. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಆ್ಯಂಡ್ ಫೈನಲಿ ನಮ್ಮ ಫೌಂಡೇಶನ್ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀವಿ. ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ತುಂಬ ಐಡಿಯಾಸ್, ತುಂಬ ಏನೆಲ್ಲ ಟಿಪ್ಸ್ ನಮ್ಮ ಕಡೆಯಿಂದ ಒಂದು ಚಿಕ್ಕ ಪುಟ್ಟದ್ದು, ನಾವು ಮಾಡಿರೋ ತಪ್ಪು ನೀವು ಮಾಡಬೇಡಿ ಅನ್ನೋದು ಕೆಲವೊಂದೆಲ್ಲ ಶೇರ್ ಮಾಡ್ಕೊತೀವಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಹಾಗೂ ಕನ್ನಡ ಬ್ಲಾಗರ್ ಸುಪ್ರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಚ್ಚೂಸ್ ಪ್ರಪಂಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮನೆ ವಿಡಿಯೋಸು ನಿಮಗೆ ಅಪ್ಡೇಟ್ ನಮ್ಮ ಬ್ಲಾಗ್ಸಲ್ಲಿ ಸಿಗ್ತಾ ಇರುತ್ತೆ. ಸೊ ಫೈನಲಿ ಫಸ್ಟ್ ಹೇಗೆ ಅಮೌಂಟ್ನ ಡಿವೈಡ್ ಮಾಡಿದ್ವಿ ಅಂತ ಹೇಳಿ. ಸೊ ಇವರಿಬ್ಬರೇ ಗೈಸ್ ಈ ಹೇಳ್ತಾರೆ, ನಮ್ಮ ಪ್ರತಿಯೊಂದು ಬಂದು ಏನಿದೆ ನಮ್ಮದು ಪ್ರತಿಯೊಂದು ಈ ಮನೆಗೆ ಎಸ್ಟಿಮೇಷನ್ಸ್ ಆಗಲಿ, ಎಷ್ಟು ಎಕ್ಸ್ಪೆನ್ಸ್ ಎಲ್ಲ ಎಷ್ಟು ಖರ್ಚಾಗಿದೆ ಎಲ್ಲ ಬಂದು ಇದರಲ್ಲಿದೆ. ಅದು ಅರುಣ ಹೇಳ್ತಾರೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಯೂಸ್ ಮಾಡೋದು ಅರುಣು. ಅದಾದ್ಮೇಲೆ ನಂದು ಯೂಸ್ ಮಾಡಲ್ಲ ಯೂಸಲಿ, ಯಾಕೆಂದರೆ ಯೂಸಲಿ ಈ ಬುಕ್ಕನ್ನ ನಾವಿಬ್ಬರೇ ಯೂಸ್ ಮಾಡ್ತೀವಿ, ಮತ್ತು ಅರುಣು ಮತ್ತೆ ನಾವಿಬ್ಬರೇ ಯೂಸ್ ಮಾಡ್ತೀವಿ. ನಂದು ಆಲ್ಮೋಸ್ಟ್ ಇದನ್ನು ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾವಿಬ್ಬರು ಎಷ್ಟು ಸ್ಪೆಂಡ್ ಮಾಡಿರ್ತೀವಿ. ಅದಾದಮೇಲೆ ನಂದು ಒಂದೇ ಸಲ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಡ್ತೀವಿ. ಇದು ಜಾಸ್ತಿ ಅರುಣ್ ಯೂಸ್ ಮಾಡ್ತಾರೆ, ಅರುಣ್ಗೆ ಕೊಟ್ಟರೆ ಅರುಣೇ ಚೆನ್ನಾಗಿ. ಆಕ್ಚುಲಿ ನನ್ನ ಗಂಡ ಅಪ್ಪಿತಪ್ಪಿ ಇಂಜಿನಿಯರ್ ಆಗಿರೋದು, ಅಕೌಂಟೆಂಟ್ ಆಗಿದ್ರೆ ಮೇಸ್ತ್ರಿ ಆಗಿದ್ರೆ ಸರಿ ಕಣಮ್ಮ. ಮೇಸ್ತ್ರಿ ಅಂತ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ? ಅಕೌಂಟೆಂಟ್ CA ಆಗಿದ್ರೆ ಹೌದೌದು. ಬಿಲ್ಡಿಂಗ್ ಮಾಡ್ತಿದ್ವೇನಪ್ಪ. ಇನ್ನೊಂದು ಈ ಬುಕ್ ನ ಟೋಟಲಿ ಮುಟ್ಟೇ ಇಲ್ಲ ಅಂತ ಅಂದ್ರೆ ಅದು ನಾನು ಮತ್ತೆ ಲಚ್ಚು. ನನ್ನ ಹ್ಯಾಂಡ್ ರೈಟಿಂಗ್ ಅಂತ ನಾನು ಬರ್ದಿದ್ದೀನಿ ಆಗಿದ್ರೆ ಫಸ್ಟ್ ಪೇಜ್ ಅಲ್ಲ, ನಂದೂನು ಬರ್ದಿಲ್ಲ, ನಂದು ಬರ್ದಿಲ್ಲ ಅಂದ್ರೆ ಒಂದ್ಸತಿನೂ ಬಟ್ ಆಕ್ಚುಲಿ ಈ ಬುಕ್ ನೋಡಿದ್ರೆ ಈ ಬುಕ್ ಫುಲ್ ಖಾಲಿ ಹೋಗಿದೆ. ಇದು ಹೋಯ್ತು. ಆಕ್ಚುಲಿ ಹೊಸ ಬುಕ್ ತರ್ಬೇಕು ನಾವೀಗ. ನಾವು ಆ್ಯಕ್ಚುಲಿ ಇದು ಹೆಂಗೆ ಸ್ಟಾರ್ಟ್ ಆಗಿದ್ದು ಅಂದರೆ, ಆಬ್ವಿಯಸ್ಲಿ ಇನಿಷಿಯಲಿ ನಾವೇನು ಸೈಟ್ ತೊಗೊಬೇಕಾದ್ರೆ ಅಲ್ಲ ಅದೆಲ್ಲ ಬರ್ದಿಲ್ಲ. ಸೊ ಮನೆ ಲಿಟ್ರಲಿ ಸೈಟ್ ಕ್ಲೀನ್ ಮಾಡಿಸ್ದಾಗಿಂದ ಇಲ್ಲಿವರೆಗೂ ಎವ್ರಿಥಿಂಗ್ ಇಸ್ ಅಪ್ಡೇಟೆಡ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸೈಟ್ ಕ್ಲೀನ್ ಮಾಡಿ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಲೆಟ್ಸ್ ಸೇ ನಾನು ಸ್ಟಾರ್ಟ್ ಮಾಡಿದೆ ಅಂದ್ಕೊಳ್ಳಿ, ನಾನು ನನ್ನ ಹತ್ರ ಎಷ್ಟು ದುಡ್ಡಿದೆ ಅವ್ರಿಗೂ ಸ್ಪೆಂಡ್ ಮಾಡ್ತೀನಿ. ದೆನ್ ಒಂದಿನ ಒಂದು 5 ಡೇ ಕೂತ್ಕೊಂಡ್ಬಿಟ್ಟು 3 ಜನ, ನಾನು ಪುನೀತ್ ಅವರು ನಂದವರು ಕೂತ್ಕೊಂಡ್ಬಿಟ್ಟು ಇಷ್ಟು ಇದಾಗಿದೆ ಅಂತ ಪುನೀತ್ ಅವರು ಡಿವೈಡ್ ಆಯ್ತೀವಿ. ಪುನೀತ್ ಅವರು ನನಗೆ ಕಳಿಸ್ತಾರೆ, ನಂದವರು ನನಗೆ ಕಳಿಸ್ತಾರೆ. ನೆಕ್ಸ್ಟ್ ಅದೇ ಥರ ಇವಾಗ ಪುನೀತ್ ಅವರು ಏನಾದರೂ ಒಂದು ಸರ್ಟನ್ ಅಮೌಂಟ್ ಖರ್ಚು ಮಾಡಿದರೆ, ಎಕ್ಸ್ಟ್ರಾ ನಮಗಿಂತ ಒಂದು 10 ಲಕ್ಷ ಜಾಸ್ತಿ ಖರ್ಚು ಮಾಡಿದ್ರೆಲ್ಲ ಕೂತ್ಕೊಂಡು ಡಿವೈಡ್ ಮಾಡ್ತೀವಿ ನಾವು. ಸೊ ಇನ್ಕ್ಲೂಡಿಂಗ್ ಫೌಂಡೇಶನಿಂದ ಮನೆ ವಾಟ್ ಎವರ್ ನೋಡ್ತಾ ಇರಲ್ಲ, ಈ ಸಿವಿಲ್ ಆಗೋವರೆಗೂ ಎಲ್ಲ ಡಿವೈಡೆಡ್ ಬೈ 3. ಬಟ್ ವೆನ್ ಇಟ್ ಕಮ್ಸ್ ಟು ಫಾರ್ ಎಕ್ಸಾಂಪಲ್ ಟೈಲ್ಸ್ ತೊಗೊಳ್ಳಿ, ಟೈಲ್ಸ್ ಆಗಲಿ ಅಥವಾ ಅಡಿಷ್ನಲ್ ಎಕ್ಸ್ಟ್ರಾಸ್ ಏನಾದರೂ ಆಸೆ ಇರುತ್ತಲ್ಲ, ಒಂದು ಮನೆ ಒಂದು ಆಸೆ ಇರುತ್ತೆ, ಈ ಥರ ಮಾಡಿಸ್ಬೇಕು ಆ ಥರ ಮಾಡಿ ತುಂಬ ಆಸೆ ಇರುತ್ತೆ. ಸೊ ಅದನ್ನು ಅವ್ರವ್ರ ಮನೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್ ಟೈಲ್ಸ್ ಇವಾಗ ಇದು ನಾನು ಒಂದು 50 ರೂಪಾಯಿ ಹಾಕ್ತೀನಿ ಅಂದರೆ ಪುನೀತ್ 100 ರೂಪಾಯಿ ಹಾಕ್ಸಿದ್ರೆ ಅವರು ಎಕ್ಸ್ಟ್ರಾ ಬೇರೆ ಮಾಡ್ತಾರೆ ಅದನ್ನು. ಅದೇ ನಂದವರು ಅಷ್ಟೇ. ಸೊ ಲಿಟ್ರಲಿ ಸಿವಿಲ್ ವೈಸ್ ಏನೇ ಬಂದರೂ ಡಿವೈಡೆಡ್ ಬೈ 3, ಇನ್ಕ್ಲೂಡಿಂಗ್ ಮೇಸ್ತ್ರಿ ಪೇಮೆಂಟ್ ಆಗಲಿ, ಪ್ಲಂಬರ್, ಎಲೆಕ್ಟ್ರಿಷಿಯನು, ಲೈಕ್ ಆಲ್ ಪಾಸಿಬಲ್. ಇವಾಗ ಏನದು ಕಾರ್ಪೆಂಟರ್ ಅಲ್ಲ, ಕಾರ್ಪೆಂಟರು. ಸೊ ಬೇಸಿಕ್ಲಿ ಆಲ್ ಏನೇನು ಏನಾದ್ರು ಬಿಲ್ಡಿಂಗಲ್ಲಿ ಏನು ಕಟ್ಟಬೇಕಲ್ಲ ಎಲ್ಲ ಡಿವೈಡ್ ಬೈ 3. ಆಮೇಲೆ ಮನೆ ಒಳಗಡೆ ಏನು ಬರ್ತಲ್ಲ ಅವ್ರದ್ದು ದುಡ್ಡು ಆ ಥರ. ಆಕ್ಚುಲಿ ನಮ್ದೊಂದು ವಾಟ್ಸಪ್ ಗ್ರೂಪ್ ಇದೆ. ಸೊ ಇವನ್ ನಾವು ಒಂದು 10 ರೂಪೀಸ್ ನಾವು ಸ್ಪೆಂಡ್ ಮಾಡ್ತೀವಿ, ಇಮಿಡಿಯೇಟ್ಲಿ ವಾಟ್ಸಪ್ ಗ್ರೂಪಲ್ಲಿ ಹೋಗ್ಬಿಡತ್ತೆ, ಶೇರ್ ಮಾಡಿಬಿಡ್ತೀವಿ. ಆ ಗ್ರೂಪ್ಸಲ್ಲಿ ಪ್ರತಿಯೊಂದು ಅಪ್ಡೇಟ್ ಆಗ್ತಾನೆ ಇರುತ್ತೆ ವಿತ್ ಸ್ಕ್ರೀನ್ ಶಾಟ್ ಮತ್ತು ಏನಕ್ಕೆ ಸ್ಪೆಂಡ್ ಮಾಡಿದ್ವಿ ಅಂತ. ಬಟ್ ಅದಾದಮೇಲೆ ಜಸ್ಟ್ ಒಂದು 5 ಡೇ ಕೂತ್ಕೊಂಡು ನಾವು ಓಕೆ ಓಪನ್ ಮಾಡಿಬಿಟ್ಟು ಆ ಗ್ರೂಪ್ನ ಓಕೆ ಇವ್ರು ಇದಕ್ಕೆ ಸ್ಪೆಂಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ತಾ ಎವ್ರಿ ವೀಕ್ ಆ್ಯಕ್ಚುಲಿ ಎವ್ರಿ ವೀಕ್ ಕೂತ್ಕೊಂಡು ಇವಾಗ ಯಾರು ಅಪ್ಡೇಟ್ ಮಾಡಿದ್ರೆ ಎಲ್ಲ ಈ ಬುಕ್ಕಲ್ಲಿ ಎಂಟ್ರಿ ಆಗಲೇಬೇಕು. ಮೆಸೇಜಸ್ ನೋಡಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಬುಕ್ಕಲ್ಲಿ ಎಂಟ್ರಿ ಆಗಿಬಿಟ್ಟು ಅದನ್ನು ಡಿವೈಡೆಡ್ ಬೈ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಮೇನ್ ವೆರಿ ಫಸ್ಟು ಈ ಪೇ ಮಾಡಿದ ತಕ್ಷಣ ಸಡನ್ನಾಗಿ ಗ್ರೂಪ್ ಹೋಗ್ಬಿಡುತ್ತೆ, ವಾಟ್ಸಪ್ ಗ್ರೂಪಲ್ಲಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅದು ಬಂದು ಅದೇ ಬುಕ್ಕಲ್ಲಿ ಅಪ್ಡೇಟ್ ಆಗುತ್ತೆ. ಬಟ್ ಅದೇ ಈಗ ತುಂಬ ಈಗ ಅರುಣ್ ಜಾಸ್ತಿ ಸ್ಪೆಂಡ್ ಮಾಡಿದರೆ ಅರುಣ್ ಹೇಳೋ ಥರ ಒಂದು 1 ಮಂತ್ ಇಲ್ಲ 2 ಮಂತ್ಸ್ ಆದಮೇಲೆ 3 ಜನ ಈಕ್ವಲ್ ಆಗಿ ಎಷ್ಟೆಷ್ಟು ಯಾರಾದರೂ ಒಬ್ರು ಕಮ್ಮಿ ಮಾಡಿರ್ತಾರೆ, ಒಬ್ರು ಜಾಸ್ತಿ ಮಾಡಿರ್ತಾರೆ, ಈಕ್ವಲ್ ಆಗಿ ಸ್ಪ್ಲಿಟ್ ಮಾಡಿಬಿಡ್ತೀವಿ ಅದನ್ನು. ಯೂಶಲಿ ನಂದು ಜಾಸ್ತಿ ಪೇ ಮಾಡೋದಕ್ಕೆ ಹೋಗೋದಿಲ್ಲ, ನಾವಿಬ್ಬರು ಅಷ್ಟು ಪೇ ಮಾಡ್ತಿರ್ತೀವಿ. ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡೋದು ನಾವಿಬ್ಬರೇ ಮಾಡಿರ್ತೀವಿ. ಎಲ್ಲೇ ಹೋದು ಏನೇ ಪೇಮೆಂಟ್ ನಮ್ಮ ಅಕೌಂಟಿಂದ ಹೋಗಿರುತ್ತೆ. ಬಟ್ ಇವೆನ್ಚುಲಿ ನಂದವರು ಆಫ್ಟರ್ ಅ ಮಂತ್ ಅಲ್ಲ ಅವರು ಡಿವೈಡೆಡ್ ಬೈ 3 ಮಾಡಿದಾಗ ಕೊಟ್ಬಿಡ್ತಾರೆ. ಅದನ್ನು ಈ ಥರ.
ಸೊ ಅಂದ್ರೆ ಇಲ್ಲಿವರೆಗೂ ಈ ದುಡ್ಡು ವಿಚಾರದಲ್ಲಿ ಯಾವ್ದು ಜಗಳ ಆಡಿಲ್ಲ, ಏಕೆಂದ್ರೆ ಯಾವ್ದು ಆಗಿಲ್ಲ. ಯಾಕೆಂದ್ರೆ ತುಂಬಾನೇ ಈ ತರ ಸಿಕ್ಕಾಬಿಟ್ಟೆ ಏನಾದ್ರು ಒಬ್ರಿಗೊಬ್ರು ಮನಸ್ತಾಪಗಳೆಲ್ಲ ಆಗೋದು ದುಡ್ಡು ವಿಷಯದಿಂದನೇ. ಅದಕ್ಕೋಸ್ಕರ ಇವನ್ 10 ರೂಪಾಯಿ, ಇವನ್ 1 ರೂಪಾಯಿ ಕೂಡ ನಾವು ಬರೀತೀವಿ ಲೆಕ್ಕನ. ಆ್ಯಕ್ಚುಲಿ ಈಗ ನಾವು 1 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ರು ಲೆಕ್ಕ ಇದಕ್ಕೆ ಬುಕ್ ಹೋಗುತ್ತೆ, ಅವ್ರು 1 ರೂಪಾಯಿ ಜಾಸ್ತಿ ಬರೆದ್ರೂ ನಾವು ಬುಕ್ ಹೋಗುತ್ತೆ. ಅದಕ್ಕೆ ನಾವು ಅಷ್ಟು ಈ ಥರ ದುಡ್ಡು ವಿಷಯದಲ್ಲೆಲ್ಲ ಇದಾಗಿಲ್ಲ. ದುಡ್ಡು ವಿಷಯದಲ್ಲಿ ತುಂಬ ಕ್ಲೀನ್, 1 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ರು ನಾವು ಬರ್ಕೊಳ್ತಾ ಹೋಗ್ತೀವಿ. ಈ ಥರ ಸ್ಪ್ಲಿಟ್ ಮಾಡ್ತಿದ್ದೀವಿ ನಮ್ದನ್ನ. ವೆರಿ ಸಿಂಪಲ್, ಜಸ್ಟ್ ಅದೊಂದು ಗ್ರೂಪ್. ಏನಾದ್ರು ಒಬ್ಬರೇ ಕಟ್ಟಬೇಕಾದ್ರೆ ಅಲ್ಲ, ಒಬ್ಬರೇ ಟೆನ್ಷನ್ ಇಲ್ಲ, ತಗೊಳ್ಳಿ ಕೊಡ್ತಾ ಇರ್ತಾರೆ, ಲೈಕ್ ಗೊತ್ತಾಗಲ್ಲ, ಬೇಕಾಗಿಲ್ಲ ಲೆಕ್ಕ ಬೇಕಾಗಿಲ್ಲ. ಬಟ್ 3 ಜನ ಮಾಡಿದ್ರೆ ಲೆಕ್ಕ ಬೇಕು. ಇವೆಂಚುಲಿ ಯಾವತ್ತೋ ಒಂದಿನ ಕೂತ್ಕೊಂಡಾಗಿ ಬುಕ್ ನೋಡಿದಾಗಲ್ಲ ಯಾಕೆ ಡೌಟ್ಸ್ ಇರಬಾರ್ದು, ಅದಕ್ಕೋಸ್ಕರ. ಬಟ್ ದುಡ್ಡು ಅಂತ ಬಂದ್ರೆ ಇಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಫಸ್ಟ್ ಏನ್ ನಮ್ಮ ದುಡ್ಡು ಅಂತ ಬಂದ್ರೆ ವ್ಯವಹಾರ ಫಸ್ಟೇ. ಏನೇ ಆಗಿರ್ಲಿ ಅದು ಕಾಂಪ್ರಮೈಸ್ ಇಲ್ಲ. ಓಕೆ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ನಾಳೆ ಕೊಡ್ತೀನಿ ಅಂತ ಅಂದ್ರೆ ಓಕೆ, ಬಟ್ ಅದು ಬಿಟ್ಟು ಓಕೆ ಪರವಾಗಿಲ್ಲ ಬಿಡು ಅಣ್ಣ ತಂಗಿ ಆ ರೀತಿ ಕಾನ್ಸೆಪ್ಟ್ ಇಲ್ಲ ಗೈಸ್. ಓಕೆ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ ನೆಕ್ಸ್ಟ್ ಮಂತ್ ನಾನು ಕೊಡ್ತೀನಿ, ಇದು ಓಕೆ. ಬಟ್ ಅದು ಬಿಟ್ರೆ ಕಾಂಪ್ರಮೈಸ್ ಆ ಥರ ಈಗ ನಮ್ಮ ಹತ್ರ ದುಡ್ಡಿಲ್ಲ, ಅರುಣ್ ಸ್ಪೆಂಡ್ ಮಾಡ್ತಿರ್ತಾರೆ, ಆಮೇಲೆ ನಮ್ಗೆ ದುಡ್ಡು ಬರುತ್ತೆ, ಅರುಣ್ ಆಗ ನಾನು ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಆ ಥರ ಯೂಸಲಿ ಅದೇನಂದ್ರೆ ಅಟ್ ದಿಸ್ ಗಿವನ್ ಪಾಯಿಂಟ್ ಅಲ್ಲ, ಎಲ್ಲ ಡಿವೈಡ್ ಬೈ 3 ಇರೋದು ಈ ನಂಬರ್. ಅದು ಬಿಟ್ಟು ಇದ್ರಲ್ಲಿ ನಮ್ಮಲ್ಲಿ ಈಗ ನನ್ನ ಹತ್ರ ತುಂಬಾ ಜಾಸ್ತಿ ಇದೆ, ನಾನು 1 ಲಕ್ಷ ಜಾಸ್ತಿ ನೀವ್ ಹಾಕಿ ಆಮೇಲೆ ಕೊಡ್ದಲ್ಲ ಇಲ್ಲ, ಆ ಥರ ಏನು ಮಾಡ್ಕೊಂಡಿಲ್ಲ. ಬಟ್ ವ್ಯವಹಾರ ಅಂತ ಬಂದ್ರೆ, ಮನೆ ಕಟ್ಟೋದಂತ ಬಂದ್ರೆ ಪ್ರತಿಯೊಂದು ಫ್ಲೋರ್ಗೂ ಅವ್ರವ್ರೇ ದುಡ್ಡು ಹಾಕಿರೋದು, ಅವ್ರವ್ರೇ ಎಫರ್ಟ್ಸ್ ಹಾಕಿರೋದು. ಸೊ ಅದ್ರಲ್ಲಿ ಏನು ಈ ತರ ಇವರೆಗೂ ಪ್ರಾಬ್ಲಮ್ ಟಚ್ ಬಂದಿಲ್ಲ, ಮುಂದೆ ಬರೋದು ಬೇಡ. ಇದೊಂದು ರೆಕಾರ್ಡ್ ಇದೆಯಲ್ಲ, ಇದೊಂಥರ ಭಗವದ್ಗೀತಾ ನಮ್ಮನೆ ಭಗವದ್ಗೀತಾ ಹೇಳ್ಬೋದು. ನಾವು ಮಾಡೋ ಕೆಲಸ ಎಲ್ಲ ಫುಲ್ಲಿ ಏನಂತಾರೆ ವಿದೌಟ್ ಎನಿ ಇಲ್ಲ. ಲಕ್ಷ್ಮಿ ನಿಜ ಇಲ್ಲ, ಲಕ್ಷ್ಮಿ ಬಗ್ಗೆ ಏನ್ ತಲೆ ಬಿಡ ಗೊತ್ತಿಲ್ಲ. ಈ ಬುಕ್ಕಲ್ಲಿ ಏನ್ ಸತ್ತೇನೋ ಗೊತ್ತಿಲ್ಲ ಲಕ್ಷ್ಮಿಗೆ. ಆಕ್ಚುಲಿ ಈ ಬುಕ್ ಲೈಫ್ ಮುಗಿತಾ ಬಂತು, ಇನ್ನೊಂದು ಹೊಸ ಬುಕ್ ತಗೋಬೇಕು. ಎಲ್ಲಾ ಪೇಜಸ್ ಖಾಲಿ ಆಗ್ಬಿಟ್ಟಿದೆ. ಮುಂದಕ್ಕೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಸೊ ಅವರೆಲ್ಲರೂ ಈ ಬುಕ್ ಅಲ್ಲಿ ಬೇಕಾದ್ರೆ ರೆಫರ್ ಮಾಡ್ಕೋಬಹುದು. ನಾವು ಮುಂದಕ್ಕೆ ಮನೆ ಭಾಗ ಮಾಡ್ಬೇಕಾದ್ರೆ ಪೇಪರ್ ಭಾಗ ಮಾಡ್ತೀವಿ. ಇದು ಅಪ್ಪ ನಿಮ್ಮ ಅಪ್ಪ ಖರ್ಚು ಮಾಡಿರೋದು ಅದನ್ನು ತುಂಬಾ ಜನ ಕೇಳಿದ್ದಾರೆ, ಹೆಂಗ್ ಭಾಗ ಮಾಡ್ತೀರಾ ಫ್ಯೂಚರ್ ಅಲ್ಲಿ? ಅಲ್ಲಿ ತನಕ ನಾವು ಯೋಚನೆ ಮಾಡಕ್ ಯೋಚನೆ ಮಾಡಿಲ್ಲ ನಾವು. ನಮ್ ಜೊತೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಇವಾಗೇ ನೋಡಿ, ಇವಾಗ ಎಲ್ಲರೂ ಫಾರಿನ್ ಅಲ್ಲಿ ಓದ್ಬೇಕು, ಅಲ್ಲಿ ಸೆಟ್ಲ್ ಆಗ್ಬೇಕು, ಅಥವಾ ನಾನು ಬೇರೆ ಕಡೆ ಹೋಗ್ಬೇಕು ಅಂತ ಅಂತಾರೆ. ಇವಾಗ ನಾವೇ ನೋಡಿ, ನಮ್ ಬಾವಂದು ಬಂದು ಮಂಡ್ಯ, ಅರುಣ್ ಅವ್ರು ಬಂದು ಬೆಂಗಳೂರು, ಓಕೆನಾ? ಬಟ್ ನಾವು ಇಲ್ಲಿ ಬಂದಿರೋದು ಇವ್ರದ್ದು ಮುಂಬೈ. ನಾವು ಇವಾಗ ಬಂದಿರೋದು ಈ ಏರಿಯಾ ಬಂದ್ಬಿಟ್ಟು ಸೆಟ್ಲ್ ಆಗ್ತಿರೋದು. ಯಾಕೆ ಅಂತಂದ್ರೆ ನಮ್ಮ ರಿಕ್ವೈರ್ಮೆಂಟ್ ಆ ತರ ಇದೆ. ಅಲ್ಲ ಆಕ್ಚುಲಿ ನಮ್ಮ ರಿಕ್ವೈರ್ಮೆಂಟ್ ಆ ರೀತಿ ಬರುತ್ತೆ. ಅಲ್ಲ ಯಾಕೆಂದ್ರೆ ಇದು ಯಾರು ನಾವು ಇನ್ವೆಸ್ಟ್ಮೆಂಟ್ ಅಂತ ಇದನ್ನ ಮಾಡೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ನೆಸೆಸಿಟಿ ಇದು. ಯಾಕೆಂದ್ರೆ ಮಕ್ಕಳಿದೆ, ನಾವು ನಮಗೆ ಒಂದಷ್ಟು ಮನೆ ಬೇಕು, ಒಂದು ಕಡೆ ಸೆಟಲ್ಡ್ ಆಗಬೇಕು. ಮನೆ ಅನ್ನೋದು ನೆಸೆಸಿಟಿ ಬೇಕೇ ಬೇಕು ನಮಗೆ, ಮನೆ ಅನ್ನೋದು ಅದರಿಂದ ಮಾಡಿರೋದು. ಈಗ ನಾವು ಇದನ್ನು ಭಾಗ ಮಾಡಿಬಿಟ್ಟು ನಾವೆಲ್ಲ ಹೋಗ್ತೀವಿ, ನಮ್ಗೊಂದು ಮನೆ ಬೇಕೇ ಬೇಕು. ಸೊ ನೆಕ್ಸ್ಟು ಇದಂತೂ ಮನೆ ಅಂತಲೇ ಕಟ್ಸ್ಕೊಂಡಿದ್ದೀವಿ. ಇನ್ವೆಸ್ಟ್ಮೆಂಟ್ ಅಂತಂದರೆ ಬೇರೆ ಪ್ಲಾನ್ ಮಾಡ್ತೀವಿ, ಬಟ್ ಆ ಥರ ಏನು ಯೋಚನೆ ಮಾಡಿಲ್ಲ ನಾವು. ಇದಂತೂ ಇನ್ವೆಸ್ಟ್ಮೆಂಟ್ ಅಲ್ಲ, ನಾವು ಇದ್ದು ಮುತ್ತುಕರಾಗಬೇಕು ಈ ಮನೆಯಲ್ಲಿ ಅನ್ನೋ ಒಂದು ಆಸೆ ಇದೆ. ಇವಾಗ ಹೆಂಗಂದ್ರೆ ಇದೆ ಲೈಕ್ ನಾವು 3 ಫ್ಯಾಮಿಲಿ 3 ಅಪಾರ್ಟ್ಮೆಂಟ್ ತೊಗೊಂಡಿದ್ರಲ್ಲ, ಇರೋಕ್ಕೆ ಅಂತ ತೊಗೊಂಡಿರೋದು, ಅದು ಮಾರಕ್ಕೆ ಅಂತ ತೊಗೊಂಡಿರೋಲ್ಲ. ಅಲ್ಲಿರೋಣಪ್ಪ ಸಾಕಪ್ಪ ಅಂತ ಆ ಕಾನ್ಸೆಪ್ಟ್ ಅನ್ಕೊಳ್ಳಿ. ಇವಾಗ 3 ಜನ 3 ಫ್ಲ್ಯಾಟ್ ಥರ ಕಟ್ಸ್ಕೊಂಡಿದ್ದೀರಿ. ಅಂಟಿಲ್ ಲಕ್ಷ್ಮಿ ಇಸ್ ದೇರ್ ಅಲ್ವಾ, ಡೆಫಿನೆಟ್ಲಿ ನಾವು ಇಲ್ಲೇ ಇರ್ತೀವಿ. ಅಂಟಿಲ್ ಎವ್ರಿ ಒನ್ ಆರ್ ದೇರ್. ನಾವೆಲ್ಲರೂ ಇರೋ ತನಕ ನಾವು ಇದೇ ಮನೆಯಲ್ಲೇ ಬದುಕಿ ಬಾಳ್ಬೇಕು ಅಂತ ಅನ್ಕೊಂಡು ತಗೊಂಡಿರೋ ಅಂತ ಮಾಡ್ತಾ ಇರೋದು. ತಗೊಂಡಿಲ್ಲ, ಒಂದೊಂದು ಇಟ್ಟಿಗೆನೂ ಕಣ್ಣು ಮುಂದೆ ಹಿಂಗಿಡಿ ಅಂತ ಇಡಿಸಿ ಮಾಡ್ತಾ ಇರೋ ಮನೆ ಇದು. ಮುಂದೆ ನಿಮ್ಮ ಮಕ್ಳು ಏನ್ ಮಾಡ್ತಾರೆ ಅಂತ ಕೇಳ್ತೆ, ನಮ್ಮ ಮಕ್ಳು ಅವ್ರಿಗೆ ಏನಾದ್ರು ಮಾಡ್ಕೋತಾರೆ. ನಮ್ಮ ಜವಾಬ್ದಾರಿ ಏನು, ಎಜುಕೇಶನ್ ಕೊಡ್ಬೇಕು, ನಾವು ಅದು ಕೊಡ್ತಾ ಇದೀವಿ. ಮುಂದಕ್ಕೆ ಅವ್ರು ಮಾಡ್ಕೋತಾರೆ ಫ್ರೆಂಡ್ಸ್. ಹೌದು ಅಷ್ಟೇ. ನಮ್ಮ ಅಪ್ಪ ಅಮ್ಮ ಕೊಡ್ಸಿದ್ದು ನಮಗೆ ಎಜುಕೇಶನ್, ಇದು ನಮ್ಮ ಒಂದು ಏನು ಹೇಳ್ತಾರೆ ಎಫರ್ಟ್ ಇಂದ ಮಾಡಿರೋದು. ಸೊ ಅವ್ರಿಗೂ ಅಷ್ಟೇ ನಾವು ಕೊಡ್ಸೋದು ಎಜುಕೇಶನ್. ಮುಂದೆ ಅವ್ರ ಎಫರ್ಟ್ ಹಾಕ್ಬಿಟ್ಟು ಅವ್ರು ಮಾಡ್ಕೊತಾರೆ, ಅವ್ರಿಗೆ ಏನು ಬೇಕೋ ಅದು ಅಷ್ಟೇ. ಸೊ ಇದು ಒಂದು ಮೇನ್ ಒಂದು ಇತ್ತು, ಕ್ಲಾರಿಟಿ ಕೊಟ್ವಿ, ಹೇಗೆ ಡಿವೈಡ್ ಮಾಡಿದ್ವಿ, ಹೇಗೆಲ್ಲ ಮಾಡಿದ್ವಿ ಅಂತ. ಆ್ಯಂಡ್ ಇವಾಗ ಫೌಂಡೇಶನ್ ಯಾವ ರೀತಿಯಾಗಿ ಹಾಕಿಸಿದ್ವಿ, ಏನೆಲ್ಲ ಆಯಿತು ಅದನ್ನ ನೋಡ್ಕೊಂಬನ್ನಿ ಗೈಸ್. ವಿ ಆರ್ ಫೈನಲಿ ಸ್ಟಾರ್ಟಿಂಗ್. ಸೊ ನಾವು ಫೈನಲಿ ಸ್ಟಾರ್ಟ್ ಮಾಡಿದ್ದೀವಿ.
ಸೊ ತುಂಬ ಅಂದರೆ ಈ ಒಂದು ಕೆಲಸ ಆಲ್ಮೋಸ್ಟ್ 1 ತಿಂಗಳು ಮುಂಚೆನೇ ಸ್ಟಾರ್ಟ್ ಆಗಬೇಕಿತ್ತು. ಇಷ್ಟೊತ್ತಿಗೆ ಪ್ರಾಬ್ಲಮ್ ನಮ್ಮ ಫೌಂಡೇಶನ್ ಮುಗ್ದಿರ್ಬೇಕಿತ್ತು ಅನ್ಸುತ್ತೆ. ಮುಗ್ದಿತ್ತು. ಅಲ್ಲ ಫೌಂಡೇಶನ್ ಮುಗಿತಿರ್ಲಿಲ್ಲ, ಬಟ್ ಇನಿಷಿಯಲಿ ಎಲ್ಲ ಸ್ಟಾರ್ಟ್ ಮಾಡ್ತಿತ್ತು. ಬಟ್ ಇವಾಗ ಪರವಾಗಿಲ್ಲ, ಡಿಲೇ ಆದ್ರೂ ಒಂದು ಒಳ್ಳೆ ಕಾರಣಕ್ಕೆ ಡಿಲೇ ಆಗಿದ್ದು. ಸೊ ಫೈನಲಿ ಇವಾಗ ಇದರ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಇವಾಗ ನಿಮಗೆ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ಇದನ್ನೇ ಎಲ್ಲ ತೋರಿಸ್ತಾ ಇರ್ತೀವಿ. ಐನೋ ಡಿಲೇ ಆಗಿತ್ತು, ನಿಮಗೆ ನಾವು ಲೇಟಾಗಿ ತೋರಿಸ್ತಾ ಇದ್ದೀವಿ ಬಿಕಾಸ್ ನಮಗೆ ಒಂದು ಸ್ವಲ್ಪ ಫಸ್ಟ್ ಒಂದು ಕೆಲಸ ಮುಗಿಲಿ, ಅದು ಒಂದು ಇದೆಯಲ್ಲ, ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ ಇಸ್ ಪರ್ಮನೆಂಟ್ ಅಂತ. ಸೊ ಅದಕ್ಕೆ ನಾವು ಪ್ರೈವೇಟಲ್ಲಿ ಇಟ್ಟಿರೋದು. ಸೊ ನೀವು ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಹೀಗೆ ನಮ್ಮ ಮೇಲೆ ಹಂಗೆ ಇಟ್ಟಿರಿ. ಸೊ ಕಂಪ್ಲೀಟಾಗಿ ಈ ಒಂದು ನಮ್ಮ ಮನೆ ಜರ್ನಿ, ಮನೆ ಸೀರೀಸ್ ಏನಿದೆಯೋ ನೀವು ಕಂಪ್ಲೀಟಾಗಿ ಅಕ್ಕ ವ್ಲಾಗಲ್ಲಿ ಹಾಗೂ ನಮ್ಮ ವ್ಲಾಗಲ್ಲಿ ನೋಡ್ಬೋದು. ಹಾಗೂ ತುಂಬ ಜನ ಕಾಮೆಂಟ್ಸ್ ಇದು ಸಹ ಕೇಳ್ತಾ ಇದ್ದೀರಾ, ನೀವು ಯಾವ ಥರ ಸ್ಟಾರ್ಟ್ ಮಾಡಿದ್ದು, 3 ಜನ ಹೇಗೆ ಪ್ಲ್ಯಾನ್ ಮಾಡಿದ್ರು, ದುಡ್ಡು ಎಷ್ಟಾಯಿತು. ಸೊ ಆಲ್ರೆಡಿ ಕಾಮೆಂಟ್ಸ್ ಇದೆಲ್ಲ ಬರ್ತಾ ಇದೆ. ಸೊ ಇದಕ್ಕೆಲ್ಲ ನಾವು ಮುಂದೆ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲದಕ್ಕೂ ಆನ್ಸರ್ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಅಲ್ಲಿ ತನಕ ಈ ಒಂದು ಬೇಸಿಕ್ ಸ್ಟೆಪ್ ಇದೆಯಲ್ಲ, ಸೊ ಇದರಿಂದ ಲೈಕ್ ಒಂದು ಮಗು ಹೆಂಗೆ ಬೆಳವಣಿಗೆ ಆಗುತ್ತೆ, ಹಂಗೆ ಫುಲ್ ದೊಡ್ಡದಂಗೆ ಆಗುತ್ತೆ, ಪ್ರತಿಯೊಂದು ನಿಮಗೆ ನಮ್ಮ ಒಂದು ಎಲ್ಲನೂ ತೋರಿಸ್ಕೊಂಡು ಬರ್ತೀವಿ. ಸೊ ನೀವು ಎಂಜಾಯ್ ಮಾಡ್ತಾ ಇರಿ. ಹಾಗೂ ಆ್ಯಕ್ಚುಲಿ ಇದು ಏನು ಗೊತ್ತಾ, ನಮಗೆ ದಿಸ್ ಇಸ್ ಅ ಬ್ಯೂಟಿಫುಲ್ ಮೆಮೊರಿ ನಾವು ಸ್ಟೋರ್ ಮಾಡ್ಕೋತಾ ಇರೋದು ಅಂತ ಅನಿಸುತ್ತೆ. ಮುಂದೆ ಲೈಫಲ್ಲಿ ನಾವು ಈ ಮನೆಗೆ ಬಂದು ಕುತ್ಕೊಂಡ ಮೇಲೆ ನೋಡ್ತೀವಲ್ಲ, ಆವಾಗ ತುಂಬಾ ಖುಷಿಯಾಗಿದೆ. ಹೇಗೆ ನಾವು ಸ್ಟಾರ್ಟ್ ಮಾಡಿದ್ವಿ, ನಾವು ಹೇಗೆ ತುಂಬಾ ಅಂತಾನೆ ಕಥೆಗಳಿದ್ದಾವೆ, ಹೇಳ್ತೀವಿ. ತುಂಬಾ ಲೈಕ್ ಯಾವುದೂ ಮ್ಯಾನಿಫೆಸ್ಟಿಂಗ್ ಅಂತ ಅಂತಿರಲ್ಲ. ಸೊ ತುಂಬಾ ಒಂಥರ ಟ್ರೂ, ಅದು ನಿಜ. ಬಟ್ ಈ ಮ್ಯಾನಿಫೆಸ್ಟೇಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮಪ್ಪ. ದಿಸ್ ಇಸ್ ಇದು ನಮ್ಮ ಅಪ್ಪನ ಮ್ಯಾನಿಫೆಸ್ಟೇಷನ್ ಅಲ್ಲ, ಇದು ಸುಮಾರು ಒಂದು 20 ವರ್ಷ ಅಥವಾ ಒಂದು 25 ಪ್ರಾಬ್ಲಿ ನಮ್ಮ 3 ಜನ ಹೆಣ್ಮಕ್ಳು ಹುಟ್ಟಿದಾಗ್ಲಿಂದ ನಮ್ಮ ಅಪ್ಪನ ಕನಸು ಅನಿಸುತ್ತೆ ಆ ಥರದ್ದು. ಆ್ಯಂಡ್ ಅದು ಇವಾಗ ನಿಜ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಖುಷಿ ಆಗ್ತಿದೆ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಇಲ್ಲಿ ಅವರು ಟೆಂಟ್ ರೂಮ್ಸ್ ಮಾಡ್ತಾ ಇದ್ದಾರೆ. ಲೈಕ್ ಸಿಮೆಂಟ್ ರೂಮ್ ಮತ್ತು ಅವ್ರು ಇರೋದಕ್ಕೆಲ್ಲ ಫುಲ್ ಕ್ಲೀನ್ ಮಾಡಿ ರೂಮ್ ಮಾಡ್ಕೊತಾ ಇದ್ದಾರೆ. ಅದಾದ ನಂತರ ಇಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಬನ್ನಿ ನಮ್ಮ ಸೈಟ್ ತೋರಿಸ್ತೀನಿ. ಇದು ನಮ್ಮ ಸೈಟ್. ಸೊ ಫ್ರೆಂಡ್ಸ್, ಇದು ನಮ್ಮ ಸೈಟ್, ಕಂಪ್ಲೀಟ್ ಸೈಟ್ ಹೇಗಿದೆ ಚೆನ್ನಾಗಿದೆಯಾ? 1.5 ತಿಂಗಳು ವೆಯ್ಟ್ ಮಾಡಿ ಫೈನಲಿ ನಮ್ಮ ಮನೆ ಕೆಲಸ ಏನಿದೆಯೋ ಅದು ಸ್ಟಾರ್ಟ್ ಆಯಿತು. ಹಾಗೂ ನಮಗೆ ರೆಗ್ಯುಲರ್ ಆಗಿ ತುಂಬ ರಿಪೀಟೆಡ್ ಆಗಿ ಬರುವಂಥ ಒಂದು ಕಾಮೆಂಟ್ ಬಂತು, ನಿಮ್ಮದು ಡೈಮೆನ್ಷನ್ ಎಷ್ಟಿದೆ ಅಂತ. ಸೊ ಡೈಮೆನ್ಷನ್ ಬಂದುಬಿಟ್ಟು 40-50 ಡೈಮೆನ್ಷನಲ್ಲಿ ಇರೋದು ನಮ್ಮ ಸೈಟು, 40x50. ಸೊ ಫ್ರಂಟಲ್ಲಿ ನೋಡಿದ್ರೆ 40 ಇದೆ, ಬ್ಯಾಕಿಂಗೆ ಡೆಪ್ತಲ್ಲಿ ನೋಡಿದ್ರೆ 50 ಇದೆ. ಆ್ಯಂಡ್ ಇಲ್ಲಿ ಒಂದು ತುಂಬ ಸೀರಿಯಸ್ ಡಿಸ್ಕಷನ್ ಮಾಡ್ತಾಯಿದ್ವಿ, ಯಾವ ರೀತಿಯಾಗಿ ಏನು ಎತ್ತ ಅಂತ. ಬಿಕಾಸ್ ನಮಗೆ ಆಲ್ರೆಡಿ ಒಂದು ಅಪ್ಡೇಟೆಡ್ ಪ್ಲ್ಯಾನ್ ನಾವು ತೊಗೊಂಡಿದ್ವಿ. ಫಸ್ಟ್ ನಾವು ಮಾಡಿದಂಥ ಪ್ಲ್ಯಾನ್ ಪ್ರಕಾರ ಯಾವ ರೀತಿಯಾಗಿ ಬರ್ತಿತ್ತು ಅಂತ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ನ ಅರುಣ್ ಕೊಡ್ತಾ ಇದ್ದಾರೆ. ಹಾಗೂ ನಾವು ನಮ್ಮ ಸೈಟ್ ಇದರಲ್ಲೇ ಒಂದು ಟೆಂಟ್ ಹೌಸ್ನು ಕೂಡ ಕಟ್ಟಿಸ್ತಾ ಇದ್ದೀವಿ. ಅಂದರೆ ಒಂದು ಸಿಮೆಂಟ್ ಮನೆ ಹೌಸ್ ಮತ್ತು ಇನ್ನೊಂದು ಬಿಲ್ಡಿಂಗ್ ಮತ್ತು ಮೆಟೀರಿಯಲ್ಸ್ಗೆ ವಾಚ್ಮ್ಯಾನ್ ಅಂತ ಒಬ್ಬರು ಇರಲೇಬೇಕಲ್ಲ. ಸೊ ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಮನೆನ ಮಾಡ್ತಾ ಇರೋದು. ಆ್ಯಂಡ್ ಇದು ಕಂಪ್ಲೀಟ್ ಅಂದರೆ 2 ಸೈಟ್ನ ನೋಡ್ಬಿಟ್ಟು ತುಂಬ ಜನ ತುಂಬ ದೊಡ್ಡ ಸೈಟ್ ಅಂತಲೂ ಕೂಡ ಅಂದ್ಕೊಂಡು ಕೇಳ್ತಾ ಇದ್ರಿ. ಬಟ್ ಮತ್ತು ಆಮೇಲೆ ಅಂದರೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅಲ್ಲೊಂದು ಕಾಂಪೌಂಡ್ ಕೂಡ ಬರುತ್ತೆ, ಅದಾದಮೇಲೆ ನಿಮಗೆ ಡೈಮೆನ್ಷನ್ ಗೊತ್ತಾಗುತ್ತೆ. ಸೊ ಪಕ್ಕದಲ್ಲಿ ಬಂದು ಬೇರೆಯವ್ರ ಸೈಟ್ ಇರೋದು, ಇದು ನಮ್ಮದು ಬಂದು ಒಂದು ಆ ಕಂಬ ಕಾಣಿಸ್ತಾ ಇದೆಯಾ, ಅಲ್ಲಿಂದ ಈ ಕಡೆ ಸೈಡಿಗೆ ಮಾತ್ರ ಇರೋದು. ಆ್ಯಂಡ್ ಎಸ್ ಗೈಸ್, ಫೈನಲಿ ಇವತ್ತು ಕೆಲಸ ಸ್ಟಾರ್ಟ್ ಆಯಿತು. ಇನ್ನೇನು ಬಿಲ್ಡಿಂಗ್ ಕೂಡ ಬರುತ್ತೆ, ಆದಷ್ಟು ಬೇಗ ನೋಡ್ತೀರಾ. ಆಲ್ರೆಡಿ ಪ್ಲ್ಯಾನ್ನ ತೋರಿಸಿದ್ದೀವಿ ನಾವು. ಸೊ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನನ್ನ ಹಾಗೂ ಲಚ್ಚು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲ ಮನೆ ವ್ಲಾಗ್ಸು ಕೂಡ ನಾವು ಹಾಕಿದ್ದೀವಿ. ಹಾಗೂ 3D ಪ್ಲ್ಯಾನ್ ಯಾವ ರೀತಿಯಾಗಿ ಬಂದಿದೆ, ನಮ್ಮ ಮನೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಬರುತ್ತೆ, ನಮ್ಮ ಬಿಲ್ಡಿಂಗ್ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮ್ಮೆಲ್ಲರ ಜೊತೆನೂ ವೀಡಿಯೋನ ಶೇರ್ ಮಾಡಿದ್ದೀನಿ. ಚೆಕ್ಔಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಬೋರ್ ಹೊಡಿಸಿರೋ ವೀಡಿಯೋ ಬಂದಿದೆ, ಗುದ್ಲಿ ಪೂಜೆ ವೀಡಿಯೋ ಬಂದಿದೆ. ಸೊ ಎಲ್ಲನೂ ಕೂಡ ಶೇರ್ ಮಾಡಿದ್ದೀವಿ. ಹಾಗೂ ಇವಾಗ ನೋಡ್ಬೋದು. ಸೊ ಟೆಂಟ್ ಹೌಸ್ಗೆ ಅಂದರೆ ಮೊದಲನೇ ಇಟ್ಟಿಗೆ ನಮ್ಮ ಒಂದು ಜಾಗಕ್ಕೆ ಇಡ್ತಾ ಇರೋದು. ಸೊ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಏನು ಗೊತ್ತಾ, ಹಿಂಗೆ ದೂರದಲ್ಲಿ ಕೈ ಹಿಂದೆ ಕಟ್ಕೊಂಡು ಹಿಂಗೆ ನಿಂತ್ಕೊಂಡು ನೋಡೋದಿದೆಯಲ್ಲ, ನಮ್ಮ ಮನೇನ ನಾವು ಕಟ್ಟಿಸ್ತಾ ಇರೋದು, ಆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ನಾವು ಕೂಡ ಮುಂಚೆ ಈ ಥರ ಕಟ್ಟಿರೋ ಮನೆಯೇ ತಗೋಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಆ ಕಟ್ಟಿರೋ ಮನೆ ತಗೊಳ್ಳೋದಕ್ಕಿಂತ ನಾವು ನಿಂತ್ಕೊಂಡು ಒಂದೊಂದು ಇಟ್ಕೆನೂ ನಮ್ಮ ಕಣ್ಮುಂದೆ ಇಡ್ತಾರಲ್ಲ, ಆ ಒಂದು ಖುಷಿನೇ ಬೇರೆ. ತುಂಬಾ ಖುಷಿ ಆಗುತ್ತೆ ನಿಂತ್ಕೊಂಡು ಮನೆ ಕಟ್ಟಿಸಿದಾಗ. ಹಾಗೂ ಆ ಒಂದು ಕ್ಲಾರಿಟಿ ಆಗಲಿ ಮತ್ತು ಆ ಒಂದು ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ನಿಂತ್ಕೊಂಡು ಮನೆ ಕಟ್ಟಿಸಿದಾಗ. ಡೆಫಿನೆಟ್ಲಿ ನಮ್ಮ ಅಂದರೆ ಮ್ಯಾನ್ ಪವರ್ ಮತ್ತು ನಾವು ನಿಂತ್ಕೊಂಡು ನಮ್ಮ ಅಷ್ಟು ಟೈಮ್ ಪ್ರತಿಯೊಂದನ್ನು ಕೂಡ ಸ್ಪೆಂಡ್ ಮಾಡಬೇಕಾಗುತ್ತೆ ಅದಕ್ಕೆ. ಬಟ್ ಅಷ್ಟೆಲ್ಲ ಸ್ಪೆಂಡ್ ಮಾಡಿದಾಗಲೇ ಅದರದ್ದೊಂದು ಕಂಪ್ಲೀಟ್ ಆಗಿರುವಂಥ ಒಂದು ಔಟ್ಕಮ್ ಬರುತ್ತಲ್ಲ, ತುಂಬ ಸಕ್ಕತ್ತಾಗಿರುತ್ತೆ. ಸೊ ಫೈನಲಿ ಇವಾಗ ಟೆಂಟ್ ಹೌಸ್ಗೆ ಅಂತ ಹೇಳಿಬಿಟ್ಟು ಅಲ್ಲಿ ಕಟ್ತಾ ಇದ್ದಾರೆ.
ಹಾಗೂ ನಮ್ಮ ಮನೆ ಯಾವ ಬಾಗಿಲು ಅಂತ ಕೂಡ ಕೇಳ್ತಾ ಇದ್ದೀರಿ. ಸೊ ನಮ್ಮ ಸೈಟ್ ಯಾವ ಫೇಸಿಂಗ್, ನಮ್ಮ ಮನೆ ಯಾವ ಫೇಸಿಂಗ್ ಅಂತ. ಸೊ ನಮ್ಮ ಸೈಟ್ ಬಂದು ವೆಸ್ಟ್ ಫೇಸಿಂಗ್ ಸೈಟ್, ಬಟ್ ನಮ್ಮ ಮನೆ ಬಂದು ನಾವು ಈಸ್ಟ್ ಫೇಸಿಂಗಲ್ಲಿ ಮನೇನ ಈಸ್ಟ್ ಫೇಸಿಂಗ್ ಡೋರ್ನ ಕೊಡಿಸ್ಕೊಂಡಿದ್ದೀವಿ ಮನೆಗೆ. ಸೊ ಸೂರ್ಯನ ಬಾಗಿಲು ಬರುತ್ತೆ ಮನೆ. ಹಾಗೂ ಮಿಕ್ಕಿದ ಒಳಗಡೆ ವಾಸ್ತು ಎಲ್ಲ ಅಂತೂ ನೀವು ಆಲ್ರೆಡಿ ನೋಡಿರ್ತೀರ 3D ಪ್ಲ್ಯಾನಲ್ಲೇ. ಸೊ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಅಕಾರ್ಡಿಂಗ್ ಟು ವಾಸ್ತು ಅಂದರೆ ಅಗ್ನಿ ಮೂಲೆ, ಕುಬೇರ ಮೂಲೆ, ವಾಯು ಮೂಲೆ, ಅದಾದಮೇಲೆ ದೇವ್ರ ಮೂಲೆ. ಸೊ ಈ ಎಲ್ಲ ಮೂಲೆಗಳಲ್ಲೂ ಏನೇನು ಬರಬೇಕು ಅದೇ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಮನೆನ ಕಟ್ಟಿರೋದು. ಮತ್ತು ದೇವ್ರ ಮನೆ ಬಂದುಬಿಟ್ಟು ಸ್ವಲ್ಪ ನೀವು ನೋಡಿದ್ರೆ ದೇವ್ ಮೂಲೆಯಲ್ಲಿ ಬಂದಿಲ್ಲ, ಆದರೆ ದೇವ್ ಮೂಲೆ ಭಾಗಕ್ಕೆ ಬಂದಿರೋದು. ಅಂದರೆ ಒಂದು ಹಿಂಗೆ 4 ಪೋರ್ಷನ್ಸ್ ಕ್ವಾಡ್ರೆಂಟ್ಸ್ ಅಂತ ಮಾಡ್ತಾರೆ. ಆ ಕ್ವಾಡ್ರೆಂಟ್ ಮಾಡಿದಾಗ ದೇವ್ ಮೂಲೆ ಇದಕ್ಕೇ ದೇವ್ರ ಮನೆ ಸೇರ್ಕೊಳ್ಳೋದು. ಸೊ ಆ ರೀತಿಯಾಗಿ. ಆ್ಯಂಡ್ ಇದು ಬಂದು ನಮ್ಮ ಬೋರ್. ಸೊ ಅವತ್ತು ಬೋರ್ ಕೊಡಿಸಿರೋ ವಿಡಿಯೋನ ಕೂಡ ನೋಡಿರ್ತೀರ. ತುಂಬ ಒಳ್ಳೆ ನೀರು ಬಂತು ದೇವ್ರ ದಯದಿಂದ. ಇದೇ ರೀತಿಯಾಗಿ ನೀರು ಸದಾ ಆ ಕಾವೇರಿ ನಮ್ಮ ಸೈಟಲ್ಲಿ ಹರಿತಾ ಇರಲಿ ಅಂತ ಬೇಡ್ಕೊತೀವಿ. ಆ್ಯಂಡ್ ಎಸ್ ಗೈಸ್, ಸೊ ಇದು ಬಂದು ನಮ್ಮ ಕಂಪ್ಲೀಟ್ ಸೈಟ್. ಆ್ಯಂಡ್ ಎಲ್ಲ ಕೆಲಸನೂ ಸ್ಟಾರ್ಟ್ ಆಯ್ತಲ್ಲ ಫೈನಲಿ. 1.5 ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗಿದ್ದು. ಏನೋ ಒಂಥರ ಖುಷಿ ಸಿಕ್ಕಿದಾಗೆ ನಮಗೆ. ಬಿಕಾಸ್ ಆಲ್ರೆಡಿ 1.5 ಮಂತ್ಸ್ ಎಷ್ಟು ಆ ಒಂದು 1.5 ತಿಂಗಳು 1.5 ವರ್ಷಕ್ಕಿಂತನೂ ಹೆಚ್ಚಾಗಿ ಕಳೆದ್ಬಿಟ್ವೇನೋ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಬಿಕಾಸ್ ಇಷ್ಟರಲ್ಲಿ ನಮ್ಮದು ಆಲ್ರೆಡಿ ಫೌಂಡೇಶನ್ನೇ ಮುಗ್ದೋಗ್ತಿತ್ತೇನೋ ಪ್ರಾಬಬ್ಲಿ ನಾವು ಬೇಗನೆ ಸ್ಟಾರ್ಟ್ ಮಾಡಿದರೆ. ಬಟ್ ಏನಾಗುತ್ತೋ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ. ಆಗಿದ್ದ ಡಿಲೇ ಎಲ್ಲ ನಾವು ಕೂಡ ಮುಂದುವರೆದ್ವಿ. ಆ್ಯಂಡ್ ಮತ್ತು ಫ್ಲೋರ್ಸ್ ಯಾರ್ಯಾರ್ದು ಯಾವ್ದು ಅಂತ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಲಚ್ಚು ಹೇಳಿದರೆ. ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಲಚ್ಚೂಸ್ ಪ್ರಪಂಚ ಬ್ಲಾಗ್ಸ್ನ ಕೂಡ ಚೆಕ್ಔಟ್ ಮಾಡಿ. ಬಿಕಾಸ್ ಒಂದು ವ್ಲಾಗ್ ಅವಳಲ್ಲಿ, ಒಂದು ವ್ಲಾಗ್ ನನ್ನ ಚಾನಲಲ್ಲಿ ಈ ರೀತಿಯಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕ್ತಾ ಇದ್ದೀವಿ. ಸೊ ದಟ್ ಎಲ್ಲ ಬ್ಲಾಗ್ಸು ಆದಷ್ಟು ಬೇಗನೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಆ್ಯಂಡ್ ತುಂಬ ಜನ ಇವಾಗ ಏನು ಕೆಲಸ ನಡೀತೈತೆ ಅದನ್ನು ಹಾಕಿ ಅಂತ ಹೇಳ್ತಾ ಇದ್ದೀರಾ. ಅದು ಕೂಡ ಆದಷ್ಟು ಬೇಗನೆ ಬರುತ್ತೆ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನಾವೇನಪ್ಪ ಅಂದರೆ ಒಂದೊಂದು ಮೆಟ್ಲು ಕರೆಕ್ಟಾಗಿ ಹತ್ಕೊಂಡು ಹೋದರೆ ಪ್ರತಿಯೊಂದೂ ನಿಮಗೆ ಗೊತ್ತಾಗುತ್ತಲ್ವ. ಒಂದೊಂದು ವೀಡಿಯೋಸ್ನೇ ಕಂಪ್ಲೀಟಾಗಿ ಹಾಕೊಂಡು ಹೋದರೆ. ಬಿಕಾಸ್ ನಮ್ಮ ವೀಡಿಯೋಸ್ ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿ ಕೂಡ ಸ್ಟಾರ್ಟ್ ಮಾಡಿರೋರು ಇದ್ದಾರೆ. ಬಿಕಾಸ್ ಕಾಮೆಂಟಲ್ಲಿ ಬಂದಿದೆ ಅದು. ಹಾಗೂ ಸ್ಟಾರ್ಟ್ ಮಾಡೋಕ್ಕೆ ಅಂತ ಅಂದ್ಕೊಂಡಿರೋರು ಕೂಡ ತುಂಬ ಜನ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಐಡಿಯಾ ಸಿಕ್ಕಿದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಪ್ರತಿಯೊಂದನ್ನು ಕ್ಲಿಯರಾಗಿ ನಿಮ್ಮ ಜೊತೆ ಅವಾಗಲೇ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಇದು ಬಂದು ನೆಕ್ಸ್ಟ್ ಡೇ. ಸೊ ಮಮ್ಮಿ ಕೂಡ ಬಂದಿದ್ದರು. ಆ್ಯಂಡ್ ಫೈನಲಿ ನೋಡ್ಬೋದು ನಮ್ಮ ಈ ಒಂದು ಸಿಮೆಂಟ್ ಹೌಸ್ ಏನು ಕಟ್ಟಿದ್ವಲ್ಲ ಅದು ರೆಡಿಯಾಗಿದೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಜಾಗದಲ್ಲಿ ನಮ್ಮ ಒಂದು ಮೊದಲನೇ ಮನೆ ಅಂತ ಬಂದು ಈ ಸಿಮೆಂಟ್ ಹೌಸ್ ಮತ್ತು ವಾಶ್ಮ್ಯಾನ್ ಹೌಸ್. ಸೊ ಈ ರೀತಿಯಾಗಿ ಕಟ್ಟಿದ್ದಾರೆ. ಚಿಕ್ಕದಾಗಿದೆ, 10x10 ಇರೋದು. ಬಿಕಾಸ್ ಅಲ್ಲಿ ಇವಾಗ ಯಾರೇ ಒಬ್ಬರು ಮನೆ ಕಟ್ಟಬೇಕು ಅಂದ್ರೂ ಪಕ್ಕ ಸೈಟ್ ಅಥವಾ ಈ ಥರ ಖಾಲಿ ಸೈಟಲ್ಲಿ ಒಂದು ಚಿಕ್ಕ ಮನೆ ಮಾಡ್ಕೊಳ್ಳೋದು. ಬಿಕಾಸ್ ಅದು ಬೇಕಾಗುತ್ತೆ. ಬಟ್ ಇಲ್ಲಿ ನಾವು ಈ ರೀತಿಯಾಗಿ ನಮ್ಮ ಸೈಟ್ ಪಕ್ಕನೇ ಒಂದು ಸ್ವಲ್ಪ ಜಾಗ ಇದ್ದಿದ್ದರಿಂದ ಅಲ್ಲೇ ಮಾಡ್ಕೊಂಡ್ವಿ. ಹಾಗೂ ಗೈಸ್ ಕಾಮೆಂಟ್ಸಲ್ಲಿ ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ಆದಷ್ಟು ಈ ಒಂದು ವಿಡಿಯೋ ಮೂಲಕ ಏನಾದರೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಬ್ಬರು ಕೇಳಿದ್ದಾರೆ, ಸೊ ಇಷ್ಟು ದೊಡ್ಡ ಮನೆ ಹೇಗೆ ತೊಗೊಂಡ್ರಿ, ಮಕ್ಕಳು ಸ್ಕೂಲ್ ಫೀಸ್, ಮನೆ ರೆಂಟ್, ಖರ್ಚು, ಜ್ಯುವೆಲ್ರಿ ಅದು ಇದು ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಹೇಗೆ ಅಂತ ಎಲ್ಲ ತುಂಬ ಕ್ವೆಶನ್ಸ್ ಬಂದಿದೆ. ಸೊ ಅಂದರೆ ಈ ಮನೆ ಕಟ್ಟೋಕ್ಕಿಂತ ಮುಂಚೆ ನಾವು ಕೆಲವೊಂದು ಜ್ಯುವೆಲ್ರೀಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಮನೆ ಕಟ್ಟಬೇಕಾದ್ರೆ ಕೆಲವೊಂದು ಅಂದರೆ ನಾನು ಒಂದು ಸ್ವಲ್ಪ ನಂದಂತ ಒಂದು ಸೇವಿಂಗ್ಸ್ ಏನು ಮಾಡ್ಕೊಂಡಿದ್ನು, ಅದು ಜ್ಯುವೆಲ್ರಿಗೋಸ್ಕರನೇ ಅಂತ ಮಾಡ್ಕೊಂಡಿದ್ದು ಕೆಲವೊಂದು ಸೇವಿಂಗ್ಸಲ್ಲಿ ತೊಗೊಂಡೆ. ಆ್ಯಂಡ್ ಕೆಲವೊಂದು ನಾನು ನನ್ನ ಹಳೆ ಜ್ಯುವೆಲ್ರಿನ ಹಾಕಿ ಮತ್ತು ಹೊಸ ಜ್ಯುವೆಲ್ರಿ ತೊಗೊಂಡಿದ್ದು. ಆ್ಯಂಡ್ ಸ್ಕೂಲ್ ಫೀಸ್ ನಾವು ಅದಕ್ಕಂತೂ ಫಿಕ್ಸ್ ಆಗಿದ್ದೀವಿ. ವರ್ಷಕ್ಕೆ ಇಷ್ಟು ಅಂತ ನನ್ನ ಇಬ್ಬರು ಮಕ್ಕಳಿಂದನೂ ಸ್ಕೂಲ್ ಫೀಸ್ ಬರುತ್ತೆ. ಅದನ್ನು ಸೈಡಿಗೆ ತೆಗೆದಿಟ್ಬಿಟ್ಟೆ ನಾವು ಬೇರೆ ಕೆಲಸನ ಮಾಡ್ಕೋಬೇಕು ಅನ್ನೋದನ್ನ ನಾವು ಕ್ಲಿಯರಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರ ಸ್ಕೂಲ್ ಫೀಸ್ನ ಅದೇ ರೀತಿಯಾಗಿ ವರ್ಷದ ಸ್ಟಾರ್ಟಿಂಗಲ್ಲೇ ಒಂದಿಷ್ಟು ಅಂತ ತೆಗೆದಿಟ್ಬಿಟ್ಟು ಮತ್ತೆ ಮುಂದೆ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಪೇರೆಂಟ್ಸ್ 0ಇಂದ ಬಂದಿದ್ದು ಮತ್ತು ಹೇಗೆ ಇಷ್ಟೆಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಪೇರೆಂಟ್ಸ್ 0ಇಂದ ಬಂದರು, ಡೆಫಿನೆಟ್ಲಿ 0ಇಂದನೇ ಬಂದಿದ್ದು. ಆ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಬಟ್ ಏನಪ್ಪ ಅಂದರೆ ಅವರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ದುಡ್ದು ಸೇವಿಂಗ್ಸ್ ಮಾಡಿ ನಮ್ಮ 3 ಜನನೂ ಓದಿಸಿ ನಮಗೆ ಮದುವೆ ಮಾಡಿಕೊಟ್ಟು ನಮ್ಮಿಬ್ರಿಗೂ. ಆ್ಯಂಡ್ ನಮ್ಮ ಗಂಡಂದಿರು ಕೂಡ ಅವರು ಕೂಡ ಒಳ್ಳೆ ಕೆಲಸದಲ್ಲಿದ್ದಾರೆ. ಸೊ ಅವರು ಕೂಡ ಚೆನ್ನಾಗಿ ಅರ್ನ್ ಮಾಡ್ತಾರೆ. ಸೊ ಇವಾಗ ನನ್ನ ಒಂದು ಸ್ವಲ್ಪ ಅರ್ನಿಂಗ್ಸ್, ಅವರ ಒಂದು ಸ್ವಲ್ಪ ಅರ್ನಿಂಗ್ಸ್, ಇಬ್ಬರದ್ದು ಅರ್ಧ ಅರ್ನಿಂಗ್ಸ್ನ ಇನ್ವೆಸ್ಟ್ ಮಾಡಿ ನಾವು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ನಮ್ಮದು ಏನೇನು ಅಗತ್ಯಗಳಿದೆ ಪ್ರತಿಯೊಂದನ್ನು ನೋಡಿಕೊಂಡು ಅದರದ್ದೇ ಒಂದು ಕ್ಯಾಲ್ಕುಲೇಷನ್ ಇರುತ್ತಲ್ವ. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದನ್ನು ಮಾಡ್ಕೊತಾ ಇರೋದು. ಹಾಗೂ ಇನ್ನೊಬ್ರು ವಿಜಯಲಕ್ಷ್ಮಿ ಅನ್ನೋರು ಕಾಮೆಂಟ್ ಮಾಡಿದ್ದಾರೆ, ಏನು ಬರೀ ಮನೆದೇ ತೋರಿಸ್ತಾ ಇದ್ದೀರಾ, ಯಾರೇನು ಮನೆ ಕಟ್ಟಿಲ್ವಾ, ನೀವೊಬ್ಬರೇ ಮನೆ ಕಟ್ತಿರೋ ಥರ ಮಾತಾಡ್ತಿದ್ದೀರಾ ಅಂತ. ಡೈಲಿ ಬರೀ ಮನೆ ಬೋರಿಂಗ್ ಕಾಂಟೆಂಟ್ ಅಂತ. ನಿಜವಾಗ್ಲೂ ಇದನ್ನ ಬೋರಿಂಗ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್
ಒಬ್ಬರು ಮನುಷ್ಯನ ಜೀವನದಲ್ಲಿ ಮನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಅದು ಬಾಡಿಗೆ ಮನೆಯೇ ಆಗಲಿ ಅಥವಾ ಸ್ವಂತ ಮನೆಯೇ ಆಗಲಿ. ಬಟ್ ಸ್ವಂತ ಮನೆ ಮಾಡಬೇಕು ಅಂದರೆ ನಮಗೆ ನಮ್ಮ ಅಪ್ಪ ಅಮ್ಮಂಗೆ ನಾವು ಚಿಕ್ಕವರಿರಬೇಕಾದ್ರೇ ಇಷ್ಟೆಲ್ಲ ಯಾರಾದರೂ ಸ್ವಲ್ಪ ತಿಳುವಳಿಕೆ ಹೇಳಿ, ಅಂದರೆ ಈ ಥರ ಮಾಡ್ಬೋದು, ಆ ಥರ ಇನ್ವೆಸ್ಟ್ ಮಾಡ್ಬೋದು ಅಂತೆಲ್ಲ ಕಂಪ್ಲೀಟಾಗಿ ಹೇಳಿದಿದ್ರೆ ಪ್ರಾಬ್ಲಿ ಅವರು ಇವತ್ತು ಆಗಲೇ ಬೆಂಗಳೂರಲ್ಲಿ ಅವ್ರು ಸ್ವಂತ ಮನೇಲಿ ಇರ್ತಿದ್ರೇನೋ. ಬಟ್ ಆ ಟೈಮಲ್ಲಿ ಅವ್ರನ್ನ ಗೈಡ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ಈ ಒಂದು ವಿಡಿಯೋನ ನೀವು ಆ್ಯಸ್ ಅ ಗೈಡೆನ್ಸ್ ಆದರೂ ತೊಗೋಬೋದು. ದಟ್ ಯಾವ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು, ನಾವು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಿದ್ವಿ, ನಾವು ಯಾವ ರೀತಿಯಾಗಿ ಕಷ್ಟಪಟ್ವಿ, ಯಾವ ರೀತಿಯಾಗಿ ನೀವು ಆ ಕಷ್ಟನ ಸುಲಭವಾಗಿ ಮಾಡ್ಕೋಬೋದು. ಸೊ ಈ ರೀತಿಯೆಲ್ಲ ಆದಷ್ಟು ಇಂಪಾರ್ಟೆಂಟ್ ಟಿಪ್ಸ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಇದೊಂದು ನನ್ನ ಪ್ರಕಾರ ನನಗೊಂದು ಆಸೆ ಇರೋದೇನಪ್ಪ ಅಂದರೆ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋರಿಗೆಲ್ಲ ಒಬ್ಬರು ಮನೆ ಕಟ್ತಾ ಇದ್ರೇ ಒಂದು ಛಲ ಬರುತ್ತೆ, ಇಲ್ಲ ನಾವು ಮಾಡ್ತೀವಿ, ನಾವು ಮಾಡಿ ತೋರಿಸ್ತೀವಿ ಅಂತ. ಸೊ ಆ ಒಂದು ಛಲ ನಿಮಗೂ ಕೂಡ ಬರುತ್ತೆ. ಸೊ ಬರೀ ಇದನ್ನ ಆ್ಯಸ್ ಅ ಕಾಂಟೆಂಟ್ ರೀತಿಯಾಗಿ ನೋಡಬೇಡಿ, ನಿಮ್ಮ ಲೈಫ್ ಗುರಿನ ನೀವು ಇದ್ರ ಮೂಲಕ ಚೇಂಜ್ ಮಾಡ್ಕೋಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಫೈನಲಿ 2 days ಆದಮೇಲೆ ನಮ್ಮ ಈ ಒಂದು ಅಂದರೆ ಫೌಂಡೇಶನ್ ಹಾಕೋದಕ್ಕೆ ಎಲ್ಲ ಗುಂಡಿ ಅಗ್ಗಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಕಂಪ್ಲೀಟಾಗಿ ನಮ್ಮ ಒಂದು ಜಾಗದಲ್ಲಿ ನೋಡಿ ಒಂದಿಷ್ಟು ಗುಂಡಿಗಳು, ಅಂದರೆ ಪಿಲ್ಲರ್ಸ್ ಎಲ್ಲ ಬರಬೇಕಿತ್ತು, ಕಾಲಮ್ಸ್ ಎಲ್ಲ ಬರಬೇಕಿತ್ತಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಗುಂಡಿ ಎಲ್ಲ ಅಗ್ದಿದ್ರು. ಬಟ್ ಗುಂಡಿ ತೆಗ್ದಾದ್ಮೇಲೂ ಕೂಡ ಮತ್ತೆ 1.5 month ಡಿಲೇ ಆಯಿತು. ಯಾಕಂದರೆ ಅವಾಗ ಸಿಕ್ಕಾಪಟ್ಟೆ ಮಳೆ, ಅದೇನೋ ಗೊತ್ತಿಲ್ಲ, ಅಕ್ಟೋಬರ್ ಸೀಸನಲ್ಲಿ ಅಷ್ಟು ಮಳೆ ಬಂದಿದ್ದು ಆ ಟೈಮಲ್ಲೇ. ಸೊ ಅಷ್ಟು ಮಳೆ ಡೈಲಿ ನಾವು ಗುಂಡಿನ ಈ ಥರ ಕ್ಲೀನ್ ಮಾಡಿಸೋದು, ತೆಗೆಯೋದು, ಅದಾದಮೇಲೆ ಮಳೆ ಬರೋದು, ಮತ್ತೆ ಮಣ್ಣೆಲ್ಲ ಕುಸ್ತೋಗೋದು. ಅಲ್ಲಿ ನೋಡ್ಬೋದು ನೀವು ಹೇಗೆ ಮಣ್ಣೆಲ್ಲ ಒಂದು ಸ್ವಲ್ಪ ಕುಸ್ತು ಹೋಗಿ ಎಷ್ಟೊಂದೆಲ್ಲ ಸೈಡಲ್ಲೆಲ್ಲ ಮಣ್ಣೆಲ್ಲ ಎತ್ತಾಕಿದ್ದಾರೆ. ಆ್ಯಂಡ್ ಏನಪ್ಪ ಅಂದರೆ JCB ಕೂಡ ಬರೋಕ್ಕಾಗಲ್ಲ, ಸೊ ಕೈಯಲ್ಲೇ ಎತ್ತಾಕ್ಸ್ಬೇಕು. ಅವಾಗ ತುಂಬ ಖರ್ಚು ಕೂಡ ಆಯಿತು ನಮ್ಮದು. ಆ್ಯಂಡ್ ತುಂಬ ಟೈಮು ಕೂಡ, ಮತ್ತು ಇನ್ನೊಂದು ತಿಂಗಳಷ್ಟು ಟೈಮು ಕೂಡ ವೇಸ್ಟ್ ಆಯಿತು. ಆ್ಯಂಡ್ ಅದಾದಮೇಲೆ ಆ ನಡುವೆನೇ ನಮಗೆ ಸುಮಂತನ ಮದುವೆ ಬಂತು. ಸೊ ನಮ್ಮದು ಏನಿತ್ತಪ್ಪ ಅಂದರೆ ಸುಮಂತನ ಮದುವೆ ಅಷ್ಟರಲ್ಲಿ ಫೌಂಡೇಶನ್ ಫುಲ್ ಕಂಪ್ಲೀಟ್ ಆಗಿಬಿಡಬೇಕು ಅನ್ನೋದೊಂದಿತ್ತು. ಬಟ್ ಆವಾಗ ಈ ಜಾಸ್ತಿ ಮಳೆ ಇದ್ದಿದ್ದರಿಂದ ನಾವು ಫೌಂಡೇಶನ್ ಆವಾಗ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸುಮಂತನ ಮದುವೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಕಬ್ಬಣದ ಕೆಲಸ ಸ್ಟಾರ್ಟ್ ಆಯಿತು. ಅಂದರೆ ಫೌಂಡೇಶನ್ಗೆ ಇದೆಲ್ಲ ಕಬ್ಬಣ ಎಲ್ಲ ಹಾಕಬೇಕಲ್ಲ, ಸೊ ಅದ್ರ ಕೆಲಸ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಕಾಲಮ್ಸು ಮತ್ತು ಪಿಲ್ಲರ್ಸ್ಗೆಲ್ಲ ಇವಾಗ ಕಬ್ಬಣ ಕಟ್ಕೊತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಕೆಲಸನೂ ಕೂಡ ಸ್ಟಾರ್ಟ್ ಆಯಿತು. ಬಟ್ ಇದಾದಮೇಲೆ ಯಾವುದೇ ಥರದ ಫುಲ್ ಸ್ಟಾಪ್ ಏನೂ ಬರಲಿಲ್ಲ, ಕೆಲಸ ತುಂಬ ಚೆನ್ನಾಗೇ ನಡ್ಕೊಂಡು ಹೋಯಿತು. ಬಟ್ ಇನ್ನೊಂದೇನಪ್ಪ ಅಂದರೆ ತುಂಬ ಟನ್ಸ್ ಆಫ್ ಕಬ್ಬಣ ಹಾಕಿದ್ದಾರೆ. ಸೊ ಮೇಲ್ಗಡೆ ಇನ್ನೂ ನಾವು 4-5 ಫ್ಲೋರ್ ತನಕನೂ ಎತ್ಬೋದು, ಅಂದರೆ 4-5 ಫ್ಲೋರ್ಸೂ ಮನೆ ಮಾಡ್ಬೋದು, ಅಷ್ಟು ಕಬ್ಬಣ ಇದೆ ಕೆಳಗಡೆ. ಸೊ ತುಂಬ ಚೆನ್ನಾಗಿ ಒಳ್ಳೆ ಫೌಂಡೇಶನ್ ಹಾಕಿದ್ರು, ಲೇಟಾಗಿ ಹಾಕಿದ್ರು ತುಂಬ ಚೆನ್ನಾಗಿ ಹಾಕಿದ್ರು. ಹಾಗೂ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ, ಬಿಲ್ಡಿಂಗ್ 3 ಬಾಗಿಲ ಅಂತ. ಸೊ ನಮ್ಮ ಜಾಗದ ಎದುರುಗಡೆನೇ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ, ಆ ಒಂದು ಬಿಲ್ಡಿಂಗಲ್ಲಿ ಎಷ್ಟೊಂದು ಥರ ಬಾಗಿಲಿದೆ. ಬಟ್ ಇಲ್ಲಾದರೂ ಜಾಗ ನಮ್ಮ ಹೆಸರಲ್ಲಿದೆ, ಮನೆಗಳು ನಮ್ಮದೇ, ನಮ್ಮ ಅಕ್ಕ ತಂಗಿರು ನಾವು ಒಟ್ಟಿಗೆ ಇದ್ದೀವಿ, ಬೇರೆ ಇನ್ಯಾರೂ ಅಲ್ಲಿ ಇಲ್ಲ. ಸೊ ಪರವಾಗಿಲ್ಲ, ಬಿಲ್ಡಿಂಗ್ 3 ಬಾಗಿಲಾದ್ರೂ ತುಂಬ ಒಳ್ಳೆ ಸ್ಪೇಷಿಯಸ್ ಇರೋ ಮನೆಯೇ ಬರ್ತಾ ಇದೆ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ಕೂಡ ನೋಡ್ತೀರಾ ಮಾಲ್ತಿಯವರೇ, ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಖುಷಿನೂ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಗೈಸ್, ಈ ರೀತಿಯಾಗಿ ಕೆಲಸಗಳೆಲ್ಲ ನಡೀತಾ ಇತ್ತು. ಆ್ಯಂಡ್ ಮುಂದೆ ಏನೇನು ಕೆಲಸ ನಡೀತು ಅಂತ ನಿಮ್ಮ ಜೊತೆ ಫ್ಯೂಚರ್ ಬ್ಲಾಗ್ಸಲ್ಲಿ ಶೇರ್ ಮಾಡಿ. ಹಾಗೂ ಲಾಸ್ಟ್ ಮನೆ ಬ್ಲಾಗಲ್ಲಿ ಪ್ಲಾನ್ ತೋರಿಸೋದಕ್ಕೆ ತುಂಬ ಜನ ಮನೆ ಪ್ಲಾನ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ತುಂಬ ಜನಕ್ಕೆ ಹಳೆ ಪ್ಲಾನ್ ಕೂಡ ತುಂಬ ಇಷ್ಟ ಆಗಿದೆ. ಸೊ ನಮಗೂ ಕೂಡ ಹಳೆ ಪ್ಲಾನ್ ತುಂಬ ಇಷ್ಟ ಆಗಿತ್ತು. ಬಟ್ ಡ್ಯೂ ಟು ಆ ಒಂದು ವಾಸ್ತು ಪ್ರಾಬ್ಲಮಿಂದ ನಾವು ಆ ಪ್ಲಾನ್ನ ಚೇಂಜ್ ಮಾಡಿಸ್ಬೇಕಾಯಿತು. ಬಟ್ ಒಳ್ಳೇದೇ ಆಯಿತು ಅಂತ ಅನ್ನಿಸುತ್ತೆ. ಬಿಕಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅದು ಗೊತ್ತಾಗಿ ನಾವು ಅದನ್ನ ಚೇಂಜ್ ಮಾಡಿಸಿದ್ದು ಒಂಥರ ಒಳ್ಳೇದೇ ಆಯಿತು. ಬಟ್ ನೀವು ಪ್ಲಾನ್ಸ್ ನೋಡಿಲ್ಲ ಅಂದರೆ ಆದಷ್ಟು ಬೇಗ ನಮ್ಮ 3D ಪ್ಲಾನ್ನ ಚೆಕ್ಔಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಸೊ ದಟ್ ಎಲ್ಲ ವೀಡಿಯೋಸು ನೀವು ನೋಡ್ಬೋದು. ಓಕೆ ಗೈಸ್, ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ಇನ್ನು ಮುಂದೆ ಬಿಲ್ಡಿಂಗ್ ಕಟ್ಟೋದು ಅಂದರೆ ನಮ್ಮ ಒಂದು ಫ್ಲೋರ್ ವೈಸ್ ಯಾವ ರೀತಿಯಾಗಿ ಬರುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೋತೀವಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಫೋನಿಂದನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ, ಜಾಸ್ತಿ ಲೈಕ್ಸ್ ಮಾಡಿ, ಜಾಸ್ತಿ ಕಾಮೆಂಟ್ಸ್ ಮಾಡಿ. ಓಕೆನಾ? ಮತ್ತೆ ಸಿಗ್ತೀವಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.